ಆತ್ಮೀಯರೇ, ನನ್ನ ಜೊತೆಗಿದ್ದರೆ ನಾವು ಈವರೆಗೆ ತಮ್ಮ ವ್ಯಕ್ತಿತ್ವದ ಮೂಲಕ ಅಪಾರ ಸ್ಪಂದನವನ್ನು ಮಾನವೀಯತೆ ಕಡೆಗೆ ತೋರಿಸ್ತಾ ಇರುವಂತಹ ಹರೀಶ್ ಪೆರ್ಗಡೆ ಕಾಂತಾಡಿಗುತ್ತು ಅವರಿಗೆ, ಅವರ ಈ ಅದ್ಭುತ ಕಾರ್ಯಕ್ಕೆ ನಿಮ್ಮೆಲ್ಲರ ಪರವಾಗಿ ಒಂದು ರೀತಿಯಲ್ಲಿ ಪ್ರಣಾಮಪೂರ್ವಕವಾದಂಥ ವಂದನೆ. ಅಂಥ ಕೆಲಸ ತಾವು ಮಾಡ್ತಾಯಿದ್ದೀರಿ, ಯಾವ ಮಾತು ಕೂಡ ಅದಕ್ಕೆ ಸಾಲದು. ಹರೀಶಣ್ಣ, ಇದೊಂದು ನಾವು ಯೋಚನೆ ಮಾಡಲು ಸಾಧ್ಯವಿಲ್ಲ ಅಂಥ ಸಮಾಜ ಸ್ಪಂದನ ತಾವು ತೋರ್ತಾ ಇದ್ದೀರಿ. ಈ ಶ್ರೀ ಲಕ್ಷಣಿ ಮಾತಾ ಶಾಂತಿಧಾಮ ವೃದ್ಧಾಶ್ರಮದ ಈ ಪರಿಕಲ್ಪನೆ ನಿಮ್ಮಲ್ಲಿ ಹೇಗೆ ಬಂತು? ಈ ಕಾನ್ಸೆಪ್ಟ್ ತಮ್ಮಲ್ಲಿ ಹೇಗೆ ಬಂತು? ಹೆಚ್ಚಾಗಿ ಕೂಲಿ ಕಾರ್ಮಿಕರಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗದ ಟೈಮಲ್ಲಿ, ಅಂದರೆ ಅವರ ವೃದ್ಧಾಪ್ಯದಲ್ಲಿ ಅವ್ರ ಮಕ್ಕಳು ಅವರನ್ನು ನೋಡೋದಿಲ್ಲ. ನಮ್ಮೂರಲ್ಲಿ ಅಂಥ ಎಷ್ಟೋ ಘಟನೆಗಳನ್ನು ನೋಡಿದ್ದೀನಿ. ಅದಕ್ಕೆ ಪೂರಕವಾಗಿ ಈ ವೃದ್ಧಾಶ್ರಮವನ್ನು ಪ್ರಾರಂಭಿಸಿದ್ದೇನೆ. ಇದು ನನ್ನ ಅಣ್ಣ ದಿವಂಗತ ಲೋಕೇಶ್ ಪೆರ್ಗಡೆ ಅವರ ಪರಿಕಲ್ಪನೆ. ಅವರ ಅಕಾಲಿಕ ಮರಣದಿಂದ ಅದು ಸ್ಥಗಿತಗೊಂಡಿತ್ತು, ಅವರ ಯೋಚನೆಗಳು ಸ್ಥಗಿತಗೊಂಡಿತ್ತು. ಅದನ್ನು ನಾನು ಅವರ ಏನು ಕನಸಿತ್ತ ಅದನ್ನು ನನಸು ಮಾಡಲಿಕ್ಕೆ ಹೊರಟಿದ್ದೇನೆ. ಅದಕ್ಕೆ ನನ್ನ ಹಾಗೇ ಸ್ವಲ್ಪ ಉದಾರ ಮನಸ್ಸುಗಳು ಇದ್ದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಹತ್ವ ಸಿಗ್ಬೋದು, ನನಗೂ ಸ್ವಲ್ಪ ಅನುಕೂಲ ಆಗ್ಬೋದು ಅನ್ನೋದು ನನ್ನ ಭಾವನೆ. ಈಗ ಇಲ್ಲಿ ಪ್ರತಿದಿನದ ನಿರ್ವಹಣೆ ಹೇಗೆ ನಡೀತದೆ? ಇವರಿಗೆ ಭೋಜನದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ಅಥವಾ ಇಲ್ಲಿ ಕೆಲವರು ತಮ್ಮ ಮನೆಗಳಿಗೆ ಹೋಗುವಂಥ ಸೌಲಭ್ಯ, ಈ ರೀತಿ ಯಾವ ರೀತಿಯ ಚಟುವಟಿಕೆ ಇಲ್ಲಿ ನಡೀತದೆ? ನಾನು ಈ ಆಶ್ರಮವನ್ನು ಹೇಗೆ ಇಟ್ಟಿದ್ದೀನಿ ಅಂದರೆ, ಅವರು ಆಶ್ರಮ ಸೇರಿದ ನಂತರ ನಾವು ಆಶ್ರಮದಲ್ಲಿ ಇದ್ದೇವೆ ಅನ್ನುವ ಭಾವನೆ ಬರಬಾರ್ದು ಅನ್ನೋ ರೀತಿಯಿಂದಾಗಿ ಯಾರಿಗೆ ಬೇಕೋ ಅವರ ಮನೆಯಲ್ಲಿ ಏನಾದರೂ ಒಳ್ಳೆಯ ಕೆಲಸ ಆಗೋದಿದ್ದರೆ, ಪೂಜೆ ಸಮಾರಂಭ ಮದುವೆ ಇಂಥದ್ದಿದ್ದರೆ ಅವ್ರು ಹೋಗಿ ಬರ್ಬೋದು. ಅಂದರೆ ಇಲ್ಲಿಯ ಒಂದು ವ್ಯವಸ್ಥೆ ಏನಂದರೆ, ಕೆಲಸಕ್ಕೆ ಅಂತ ಆಳು ಯಾರಿಲ್ಲ. ಯಾರ ಕೈಯಿಂದ ಎಷ್ಟಾಗ್ತದೋ ಅಷ್ಟು ಕೆಲಸ ಅವ್ರು ಮಾಡಬೇಕು. ಅವರು ಹೆಚ್ಚಾಗಿ ಮಾಡ್ತಾರೆ. ಅವರು ಇಲ್ಲಿ ಬಂದ ನಂತರ ಒಂದು ವಾರ 15 ದಿವಸ ಸ್ವಲ್ಪ ಬೇಜಾರಲ್ಲಿರ್ತಾರೆ, ಆಮೇಲೆ ಇದಕ್ಕೆ ಹೊಂದ್ಕೊಳ್ತಾರೆ ಅವರು. ಇತ್ತೀಚೆಗೆ ಅನೇಕ ಮಂದಿ ಗಣ್ಯರು, ಅನೇಕ ಮಂದಿ ಸಂಘ ಸಂಸ್ಥೆಗಳು, ದೇಶ ವಿದೇಶಗಳ ಮಂದಿ ಎಲ್ಲ ತಮ್ಮ ಸಂಪರ್ಕದಲ್ಲಿದ್ದಾರೆ. ಯಾವ ರೀತಿ ನಿಮಗೆ ಸ್ಪಂದನ ಅವರಿಂದ ದೊರೀತಾ ಇದೆ? ಹೌದೌದು, ಇಲ್ಲಿ ಬಂದು ನೋಡಿದ ನಂತರ ನಾನು ಮಾಡುವಂಥ ಕೆಲಸದಲ್ಲಿ ಎಲ್ಲರಿಗೂ ತೃಪ್ತಿ ಇದೆ. ನಿಮ್ಮನ್ನು ಸೇರಿ ಇಲ್ಲಿ ನಾನು ಹೇಳೋದಂದರೆ, ಆದಷ್ಟು ಬಂದು ನೋಡಿ, ನಾನು ಮಾಡುವಂಥ ಕೆಲಸ ನಿಮಗೆ ಒಳ್ಳೆಯದು ಅಂತ ಕಂಡ್ರೆ, ನಿಮಗೆ ನಾನು ಮಾಡುವಂಥ ಕೆಲಸದಲ್ಲಿ ಒಂದು ತೃಪ್ತಿ ಅಂತ ಇದ್ದರೆ ಆದಷ್ಟು ನಮಗೆ ಒಂದು ಸಹಾಯ ಮಾಡಿ ಅನ್ನೋದು ನಮ್ಮ ಭಾವನೆ. ಆತ್ಮೀಯರೇ, 8 ಮಂದಿ ವೃದ್ಧರು, 11 ಮಂದಿ ವೃದ್ಧೆಯರು ಇಲ್ಲಿ ಈಗ ಆಶ್ರಯ ಪಡೆದಿದ್ದಾರೆ. ಜೊತೆಗೆ 3 ಪುಟಾಣಿಗಳು ನಮ್ಮ ಜೊತೆಗೆ ಇಲ್ಲಿದ್ದಾರೆ. ಅವರು ಅನುಕ್ರಮವಾಗಿ 9ನೇ ತರಗತಿ, 7ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಇಲ್ಲಿದ್ದುಕೊಂಡು ಓದ್ತಾ ಇದ್ದಾರೆ. ಅವರ ಭವಿಷ್ಯ ಕೂಡ ಅದು ಅದ್ಭುತವಾದ ಭವಿಷ್ಯ ಆಗಲಿಕ್ಕೆ ನೀವು ಕೂಡ ಸಹಕಾರ ಮಾಡಬೇಕು. ಈ ನಡುವೆ ಇಷ್ಟೊಂದು ಅದ್ಭುತವಾದಂಥ ಕೆಲಸ ಮಾಡ್ತಾ ಇರುವಂತಹ ಹರೀಶ್ ಪೆರ್ಗಡೆ ಕಾಂತಾಡಿಗುತ್ತು ಅವರಿಗೆ, ಅವರ ಕುಟುಂಬದವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಹೊಸ ವರ್ಷದ ಶುಭಾಶಯಗಳು ಕೂಡ ಹರೀಶಣ್ಣ. ಈ ವೃದ್ಧಾಶ್ರಮದಲ್ಲಿ ಮತ್ತಷ್ಟು ಮಂದಿಗೆ ಅವಕಾಶ ಕೊಡಬೇಕು ಅನ್ನುವ ಹಂಬಲ ಹರೀಶ್ ಪೆರ್ಗಡೆ ಕಾಂತಾಡಿಗುತ್ತು ಅವರದ್ದು. ಹಾಗೆಂತ ಸಂಖ್ಯೆ ಹೆಚ್ಚಿಸ್ಬೋದು, ಸೌಲಭ್ಯ ನೀಡಬೇಕಲ್ಲ. ತಾನೊಬ್ಬ ದುಡಿದು ತನ್ನ ದುಡಿಮೆಯ ಅಂಶದಲ್ಲಿ ಪೂರ್ತಿ ಇಲ್ಲಿ ಹಾಕ್ತಾ ಇದ್ದಾರೆ. ಅದೇ ರೀತಿ ಈಗ ಇನ್ನೊಂದು ಪುಟ್ಟ ಕಟ್ಟಡದ ನಿರ್ಮಾಣ ಹಂತದಲ್ಲಿದೆ. ಆ ಕಟ್ಟಡ ನಿರ್ಮಾಣ ಆದರೆ ಮತ್ತಷ್ಟು ಅವಕಾಶ ಹೊಸಬರಿಗೆ ಸಿಗ್ಬೋದು, ಇಲ್ಲಿವರೆಗೆ ಮತ್ತಷ್ಟು ವಿಸ್ತಾರವಾದ ಅವಕಾಶ ಸಿಗ್ಬೋದು. ಆ ನಿರೀಕ್ಷೆಯ ಸಹಾಯ ಹಸ್ತ ಕೊಡುವುದು ನಮ್ಮ ಕರ್ತವ್ಯ. ಆದರೆ ಹರೀಶ್ ಪೆರ್ಗಡೆ ಯಾರಲ್ಲೂ ಎಂದೂ ಏನನ್ನೂ ಕೇಳಿದವರಲ್ಲ. ಹಾಗೆ ಅಂತ ಒಂದು ಯೋಜನೆ ಸ್ನೇಹಿತರ ಒತ್ತಾಯಕ್ಕೆ ಅವರು ಆರಂಭ ಮಾಡಿದರು. ಯಾರ್ಯಾರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ಆ ದಿನ ಕನಿಷ್ಠ ಒಂದು 2,000 ರೂಪಾಯಿಗಳ ಮೊತ್ತವನ್ನು ಈ ಆಶ್ರಮಕ್ಕೆ ನೀಡಿದರೆ ಆ ಹುಟ್ಟುಹಬ್ಬಕ್ಕೂ ಸಾರ್ಥಕ್ಯ ಬರುತ್ತದೆ ಅನ್ನುವುದು ಒಂದು ಚಿಂತನೆ. ನೋಡೋಣ, ಅದು ವೈಯಕ್ತಿಕವಾಗಿ ನನ್ನ ಸಲಹೆ ಕೂಡ ಹೌದು. ಅದಕ್ಕೆ ತಾವೆಲ್ಲ ಸ್ಪಂದನ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂಥ ಕೋರಿಕೆ. ಅವರು ಇಷ್ಟಪಡೋದಿಲ್ಲ. ಆದರೆ ಸಹಾಯ ಹಸ್ತ ಹರಿದು ಬರಲಿ. ಇದೊಂದು ಎಲ್ಲರ ಕಣ್ಣು ತೆರೆಸುವಂಥ ಕಾಯಕ. ನಾವು ಈ ಪೂರ್ತಿ ಆವರಣವನ್ನು ನೋಡ್ತಾ ಇದ್ದೇವೆ, ಎಷ್ಟೊಂದು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ಇಲ್ಲಿಯ ಹಿರಿಯರು ತಮ್ಮ ಕೈಲಾದಷ್ಟು ದುಡಿಯುವಂಥ ಪ್ರಕ್ರಿಯೆಯೇ ಒಂದು ಆನಂದ. ಇಲ್ಲಿ ಅನೇಕ ವೃದ್ಧರನ್ನು ಅವರ ಮಕ್ಕಳು ಮುಟ್ಟಲು ಸಿದ್ಧರಿಲ್ಲ. ಆದರೆ ಹರೀಶಣ್ಣ ಅವರ ಆರೈಕೆಯನ್ನು ಮಾಡ್ತಾರೆ. ಇಲ್ಲಿರುವ ನಿವಾಸಿಗಳು ಕೂಡ ಉಳಿದವರ ಆರೈಕೆಯನ್ನು ಮಾಡ್ತಾರೆ. ಹಾಗೆಯೇ ಇಲ್ಲಿಯ ಭೋಜನದ ವ್ಯವಸ್ಥೆ ಕೂಡ ಪರಿಪೂರ್ಣವಾದ ಇಲ್ಲಿಯ ಪ್ರಾದೇಶಿಕ ಶೈಲಿಯ ಭೋಜನ ವ್ಯವಸ್ಥೆ ಕೂಡ ಅದು ಕ್ಲಪ್ತವಾಗಿ ಅವರು ನಡೆಸ್ಕೊಂಡು ಬಂದಿದ್ದಾರೆ. ತಮ್ಮ ತಾಯಿಯ, ತಮ್ಮ ಸಹೋದರನ, ಅಗಲಿದ ಕುಟುಂಬದ ಹಿರಿಯರ ಸ್ಮರಣೆಯಲ್ಲಿ ಸುತ್ತಮುತ್ತ ಹಸಿರು ನೋಡ್ತಾ ಇದ್ದೇವೆ. ಇಲ್ಲಿಯ ವಾತಾವರಣವನ್ನು ನೋಡ್ತಾ ಇದ್ದೇವೆ.
ನಿಜಕ್ಕಾಗಿ ಯಾವ ಕಲ್ಲೆದೆಯು ಕರಗಿ ಕಣ್ಣೀರು ಸುರಿಸಬೇಕಾದ ಸಂದರ್ಭ, ಆದರೆ ಕನಿಕರದ ಬದಲು ನಾವು ಆತ್ಮವಿಶ್ವಾಸದ ಹೊಸ ಬದುಕನ್ನು ನಮ್ಮ ಹಿರಿಯರಿಗೆ ನೀಡಲು ಕೂಡ ಈ ವೃದ್ಧಾಶ್ರಮ ಪ್ರೇರಣೆ ಆಗಲಿ ಅನ್ನೋದು ಕೂಡ ಅವರ ನಮ್ಮೆಲ್ಲರ ಆಶಯವೂ ಹೌದು. ಮಂಗಳೂರು ಬಂಟ್ವಾಳದ ನಡುವಿನ ಮೇರಮಜಲು ಎಂಬಲ್ಲಿರುವ ಹರೀಶ್ ಪೆರ್ಗಡೆ ಕಾಂತಾಡಿಗುತ್ತು ಅವರು ನಡೆಸ್ಕೊಂಡು ಬಂದಿರುವಂತಹ ಶ್ರೀ ಲಕ್ಷಣಿ ಶಾಂತಿಧಾಮ ಈ ವೃದ್ಧಾಶ್ರಮದಲ್ಲಿ ಪ್ರಾಯ ಇಲ್ಲಿ ಬಂದು ನೋಡಿದಾಗ ಕಣ್ಣೀರು ಸೆಲೆಸೆಲೆಯಾಗಿ ಕೆನ್ನೆಯಿಂದ ಉರುಳಲೇಬೇಕು. ಅಂತಃಕರಣ ಆ ರೀತಿಯ ನೋವಿನಿಂದ ಇಲ್ಲಿ ಸ್ಫೋಟಗೊಳ್ಳಲೇಬೇಕು. ಬದುಕಿನ ಮುಸ್ಸಂಜೆ ಎಷ್ಟೊಂದು ಘೋರ ಅನ್ನೋದಕ್ಕೆ ಇದು ಜ್ವಲಂತ ಉದಾಹರಣೆ. ಆದರೆ ಅದರಲ್ಲೂ ಅವರನ್ನು ನೋಡಿಕೊಳ್ಳುವವರಿದ್ದಾರೆ ಅನ್ನುವ ಸಂದೇಶ ಇಲ್ಲಿ ಎಲ್ಲರಿಗೂ ರವಾನೆಯಾಗ್ತಾ ಇದೆ. ನನ್ನ ಹಿಂಬದಿಯಲ್ಲಿ ತಳ್ಳುಗಾಡಿಯಲ್ಲಿ ಕುಳಿತಿದ್ದಾರೆ ಶ್ರೀಮತಿ ಸುನೀತಾ. 2 ದಶಕಗಳ ಹಿಂದೆ ಒಂದು ಬುತ್ತಿ ಕೆಳಗೆ ಬಿದ್ದಾಗ, ಹೆಕ್ಕಲು ಹೋದಾಗ ಬೆರಳಿನ ತುದಿಗೆ ಆದ ಆಘಾತ ಇಡೀ ಶರೀರವನ್ನು ವ್ಯಾಪಿಸಿ ಇಂದು ದೇಹದ ಯಾವ ಭಾಗವೂ ಚಾಲನೆಯಲ್ಲಿಲ್ಲ, ನಿಶ್ಚಲವಾಗಿದೆ. ಅವರನ್ನು ಹರೀಶಣ್ಣ ಇಲ್ಲಿ ಸಾಕ್ತಾ ಇದ್ದಾರೆ. ಆಕೆಯಲ್ಲಿ ಏನು ಕೇಳಿದರೂ ಅಳುವಂದೇ ಉತ್ತರ. ಅಂತಹ ಪ್ರತಿಯೊಂದು ನೋವಿನ ಕಥೆಗಳಿಲ್ಲಿದೆ. ತಾವೆಲ್ಲ ಸ್ಪಂದಿಸ್ತೀರಾ ಅಂತ ನನಗನಿಸ್ತದೆ. ಕವಿವಾಣಿಯನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳೋದಿದ್ರೆ, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಮುನ್ನಡೆಸೆನ್ನನು. ಅಂತಹ ಸ್ಥಳದಲ್ಲಿ ನಾವಿದ್ದೇವೆ. ಕರುಣಾಳು ಬೆಳಕಾಗಿ ನಾವೆಲ್ಲರೂ ಇಲ್ಲಿ ಜೊತೆಯಾಗೋಣ. ಕಾಂತಾಡಿಗುತ್ತು ಹರೀಶ್ ಪೆರ್ಗಡೆ ಮತ್ತು ಅವರ ಕುಟುಂಬ ನಡೆಸುವಂತಹ ಈ ಒಂದು ಅದ್ಭುತ ಕಾರ್ಯದಲ್ಲಿ ನಾವು ಕೂಡ ಕೈ ಜೋಡಿಸೋಣ. ಮುಸುಕಿದಿ ಮಬ್ಬಿನಲ್ಲಿ ನಮ್ಮ ಈ ಹಿರಿಯರನ್ನು ಕೈ ಹಿಡಿದು ನಡೆಸೋಣ. ನಮ್ಮ ವೃದ್ಧಾಪ್ಯದಲ್ಲೂ ಆಗ ಕರುಣಾಳು ಬೆಳಕು ಬಗೆ ಬಗೆಯ ರೂಪದಲ್ಲಿ ಬಂದು, ಪ್ರಾಯಶಃ ನಮ್ಮ ಮಕ್ಕಳ ರೂಪದಲ್ಲೇ ಬಂದು ಎಲ್ಲರಿಗೂ ಅಂಥದ್ದು ಬರಲಿ ಅಂತ ಹಾರೈಸೋಣ. ನೀವೆಲ್ಲ ಇಲ್ಲಿಗೆ ದಯವಿಟ್ಟು ಭೇಟಿ ನೀಡಿ. ಈ ಎಲ್ಲ ವೃದ್ಧೆಯರ ಆಶೀರ್ವಾದ ನಮ್ಮ ಪಾಲಿಗಿರಲಿ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ಮುನ್ನಡೆಸೆ ನಾನು, ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಎಲ್ಲ ಪ್ರೀತಿಯಿಂದ ಮುನ್ನಡೆಸೆ ನಾನು. ನಮಸ್ಕಾರ. ಕರುಣಾಳು ಬಾ ಬೆಳಕೆ ಕೈ ಹಿಡಿದು ಮುನ್ನಡೆಸು ಈ ನಮ್ಮ ಹಿರಿಯರನ್ನು. ನಮಸ್ಕಾರ.